ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯಾಕೋಬ 4ನೇ ಅಧ್ಯಾಯ 6-8 ವಾಕ್ಯ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ನೀಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಆಮೆನ್. ದೇವರ ಸಮ್ಮತವಾದ ಚಿತ್ತಕ್ಕೆ ಒಪ್ಪಿಸುವುದರಿಂದ ಅದು ಶತ್ರುವನ್ನು ಎದುರಿಸುವ ಸಾಮರ್ಥ್ಯವನ್ನು ನಮಗೆ ನೀಡುತ್ತದೆ. ನಾವು ದೇವರಿಗೆ ಒಪ್ಪಿಸಿಕೊಟ್ಟಿರುವಾಗ ದುಷ್ಟನು ನಮ್ಮನ್ನು ವಿರೋಧಿಸಲು ಸಾಧ್ಯವಿಲ್ಲ, ಆದರೆ ಓಡಿ ಹೋಗುತ್ತಾನೆ. ಒಪ್ಪಿಸಿಕೊಡುವುದು ಎಂದರೆ ವಿಧೇಯತೆ ಎಂದಲ್ಲ. ನಮ್ರತೆ ಅಥವಾ ವಿಧೇಯತೆ ಎಂಬುದಕ್ಕೆ ಗ್ರೀಕ್ ಪದವು ಹುಪಾಕೋ, ಅಂದರೆ ಕೇಳುವುದು ಎಂದರ್ಥ. ಒಪ್ಪಿಸಿಕೊಡುವುದು ಎಂದರೆ ಕೆಳಗಿಳಿಯುವುದು ಮತ್ತು ಮೇಲಕ್ಕೆತ್ತುವುದು ಅಥವಾ ಕ್ರಮದಲ್ಲಿ ಇಡುವುದು. ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳುವುದು ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಎಫೆಸ 5:22 ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಈ ವಾಕ್ಯವು ಯಶಸ್ವಿ ದಾಂಪತ್ಯದಲ್ಲಿ ಒಪ್ಪಿಸಿಕೊಡುವಿಕೆಯನ್ನು ಎತ್ತಿ ತೋರಿಸುತ್ತದೆ. ನಾವು ನಮ್ರತೆಯಿಂದ ಮತ್ತು ಆತನ ಕೃಪೆಯಿಂದ ಪೂರ್ಣವಾಗಿ ದೇವರಿಗೆ ಒಳಗಾದರೆ ಮಾತ್ರ ನಾವು ಸೈತಾನನನ್ನು ವಿರೋಧಿಸಬಹುದು. ನಾವು ಈ ಹಂತಗಳನ್ನು ಅನುಸರಿಸಿದಾಗ ಯಾವುದೇ ರೀತಿಯ ಸೈತಾನನು ನಮಗೆ ಸಮಾನವಾಗಿ ನಿಲ್ಲಲು ಸಾಧ್ಯವಿಲ್ಲ. ದೇವರ ಬಳಿಗೆ ಓಡಿ ಸೈತಾನನ ಯೋಜನೆಗಳ ವಿರುದ್ಧ ನಮ್ಮ ಮೊದಲ ಮತ್ತು ದೊಡ್ಡ ರಕ್ಷಣೆಯು ದೇವರೊಂದಿಗೆ ಸರಿಯಾದ ಸಂಬಂಧದಲ್ಲಿ ಜೀವಿಸುವುದು. ಯಾಕೋಬ 4ರಲ್ಲಿನ ಹಲವಾರು ಪ್ರಮುಖ ವಿಚಾರಗಳನ್ನು ಗಮನಿಸಿರಿ. ದೇವರ ಮುಂದೆ ವಿನಮ್ರರಾಗಿರ್ರಿ, ಅಂದರೆ ತಗ್ಗಿಸಿಕೊಂಡಿರ್ರಿ. ಅಹಂಕಾರವು ಸೈತಾನನ ದಾಳಿಗೆ ಗುರಿಯಾಗುವಂತೆ ಮಾಡುತ್ತದೆ. ಅಹಂಕಾರವು ಸೈತಾನನ ಅವನತಿಯಾಗಿತ್ತು ಮತ್ತು ನಾವು ಹೆಮ್ಮೆ ಪಡಬೇಕೆಂದು ಅವನು ಬಯಸುತ್ತಾನೆ. ದೇವರ ವಾಕ್ಯವನ್ನು ಕೈಗೆತ್ತಿಕೊಳ್ಳಿ. ನಿರ್ದಿಷ್ಟ ಅಗತ್ಯಗಳನ್ನು ನಿಭಾಯಿಸುವುದು ಹೇಗೆ? ಯಾಕೋಬ 5:13-14 ವಾಕ್ಯ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕಳಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.